ಇವತ್ತು ನಾನು ಜೀವಂತವಾಗಿರೋದೆ ಅವತ್ತು ಹೇಳಿದ ಸುಳ್ಳಿಂದ. ಮನು ಇವತ್ತು ಜೀವಂತವಾಗಿರೋದು ಆ ಸತ್ಯನ ಮುಚ್ಚಿಟ್ಟಿರೋದ್ರಿಂದ. ಯಾವುದೇ ಕಾರಣಕ್ಕೂ ಆ ಸತ್ಯ ಹೊರಗೆ ಬರಬಾರ್ದು. ನಿನ್ನ ಮಗು ಬಗ್ಗೆ ನಾನು ಎಲ್ಲರ ಮುಂದೆ ಸತ್ಯ ಹೇಳಲೇಬೇಕು, ಸತ್ಯ ಹೇಳಲೇಬೇಕು. ನಾನು ನಿಮ್ಮನ್ನು ನೋಡ್ಕೊಳ್ತೀನಿ, ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಹೊಸದಾಗಿ ಸೇರಿದಾರಲ್ಲ ಕಮಲಮ್ಮ ಅಂತ, ನಾನು ಅವ್ರ ಕಡೆಯವಳು. ದುಡ್ಡು ಕಾಸಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಅವ್ರು ಆದಷ್ಟು ಬೇಗ ಗುಣ ಆದರೆ ಅಷ್ಟೇ ಸಾಕು. ನಿನ್ನ ಗಂಡ ಯಾವಾಗಲೂ ಯಾವ ಕೆಲಸ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ನೋಡು. ಅದಕ್ಕೆ ಇವತ್ತು ಸುಶೀಲಮ್ಮನ ಮನೆಗೆ ಹೋಗಿಲ್ಲ ಕಣೆ. ಮತ್ತಿನ್ನೆಲ್ಲ ಹೋಗಿದ್ರು? ಆಸ್ಪತ್ರೆಗೆ. ಅದೇ ಆಸ್ಪತ್ರೆಯಲ್ಲಿ ಅದೇ ಸಮಯದಲ್ಲಿ ಯಾರಿದ್ರು ಗೊತ್ತಾ? ಪ್ರತಾಪ ಕಣೆ. ಅದಕ್ಕೆ ಪ್ರತಾಪನ್ ಜೊತೆನಾ? ಏನೋ ಬಚ್ಚಿಟ್ಕೋತಿದ್ಯಾ ಅಲ್ಲ ನೀನು? ತೋರ್ಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದರೆ ತುಂಬ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ಅಬ್ಬೆ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಬರೋದು ಸಂಜೆ ಆಗತ್ತೆ. ಸರಿ, ಆದಷ್ಟು ಬೇಗ ಬಾ. ಅಬ್ಬೆ, ಏನೋ ಗೊತ್ತಿಲ್ಲ ಅಬ್ಬೆ, ಅಕ್ಕ ದಿನ ಹೊರಗಡೆ ಹೋಗ್ತಾರೆ ಮನೆ ಕೆಲಸ ಎಲ್ಲ ಬಿಟ್ಟು. ಅದು ಯಾರೋ ಅವ್ರಿಗೋಸ್ಕರ ಕಾಯ್ತಾ ಇರೋ ಹಾಗೆ. ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಬ್ಬೆ, ನಂಗೆ ಏನದು ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ಅದು ಅಬ್ಬೆ, ಲೇ ಮಂಜರಿ, ನಾಲ್ಗೆನ ಸ್ವಲ್ಪ ಬಿಗಿಡ್ ಮಾತಾಡೋ. ನೀನ್ ಮಾತಾಡ್ತಾ ಇರೋದು ಯಾರ ಬಗ್ಗೆ ಗೊತ್ತೇನೆ? ಈ ಸಿಂಹ ವಂಶದ ಹಿರಿ ಸೊಸೆ ಬಗ್ಗೆ. ಅಬ್ಬೆ ಅಬ್ಬೆ, ಏನದಿ ಇಷ್ಟು ಖುಷಿಯಾಗಿದ್ಯಾ? ಏನ್ ವಿಷಯ? ಅಬ್ಬೆ, ಲಾಟ್ರಿ ಹೊಡೀತಬ್ಬೆ, ಬಂಪರ್ ಲಾಟ್ರಿ ಹೊಡೀತು. ರೀ, ಏನಾಯ್ತು ಅಂತ ಸರಿ ಹೇಳ್ರಿ. ಹೇಳ್ತೀನಿ ರೇ. ಅಬ್ಬೆ, ಇವಾಗ ತಾನೇ ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ. ಆ ಪ್ರತಾಪ ಹಾಕಿರೋ ಟೆಂಡರ್ ಅಮೌಂಟ್ ಎಷ್ಟು ಅಂತ ಪತ್ತೆ ಹಚ್ಚಿದ್ದೀನಿ. ಇನ್ನು ಮೇಲೆ ನಮ್ದೇ ಆಟ. ಇನ್ನ ಆ ಟೆಂಡರ್ ನಮ್ದೇನೆ. ಅಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ. ಆಸ್ಪತ್ರೆಗೆ ಅಣ್ಣನ ಹೆಸರಿಡ್ತೀನಿ. ಪ್ರೀತಿ ವಿಚಾರದಲ್ಲಿ ಅತಿಯಾಗಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಆದಿ, ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಇದರಿಂದ ಧರ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ.
ಇವತ್ತು ದೀಪ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳು ಇವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸ್ಬೋದಾ ಅಂತ. ಹಂಗೆ ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮೋರೆ, ನೀವು ನನ್ನ ಮಾತು ಕೇಳ್ತಿದ್ರ ಸೂರಜ್ ಅಣ್ಣನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಕ್ಕೆ ಫಾಸಿ ಆಗ್ತದಂತ. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ಸುಳ್ಳು ಹೇಳಕ್ಕೆ ನನಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು? ಯಾರು ಫೋನು? ಅರ್ಜುನ್ ಮಾಡಿದ್ದಾನೆ, ಮಾತಾಡೋ ಅವನ ಜೊತೆ. ಹಲೋ, ಹಾಂ ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂಥ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ಬಿಟ್ಬಿಡಿ, ನನ್ನ ಕೂಗಿ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನು ಯಾರು? ತಾಯಿ ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ ಕಟ್ಟು. ನಿದ್ದೆ ಬಂದ್ರೆ ವಿಗ್ರಹ ಕದಿಯಕ್ಕಾಗಲ್ಲ ಅಂತ. ಇಲ್ಲಮ್ಮ, ಹಾಗಾಗಕ್ಕೆ ಚಾನ್ಸೇ ಇಲ್ಲಮ್ಮ. ನಿಮ್ಮ ಇಡೀ ಕುಳ್ಳಿನೇ ಜಾಲಾಡಿದ್ದೀವಿ. ಮಿಮಿಕ್ರಿ ಮಾಡಬೇಡಿ. ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ಪೊಲೀಸ್ನವ್ರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇರಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದಿದ್ದು ನೀವು. ವಿದ್ಯಾಧರವ್ರೆ, ಆ ಹಳೆ ರೇಡಿಯೋನ ತೊಗೊಂಬರ್ತೀರಾ? ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದರೆ ವಿಕ್ರಮ್ ಸಿಂಹಂಗೆ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದ್ದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ.
ಅವನನ್ನ ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.